ಹೊನ್ನಾವರದ ರೋಟರಿ ಕ್ಲಬ್ನ ವಿವಿಧ ಸಮಾಜಮುಖಿ ಕಾರ್ಯಗಳ ಮೂಲಕ ಜನಮನ್ನಣೆ ಗಳಿಸಿದ್ದು, ತಾಲೂಕಿನ 5 ಕಡೆ ಸೋಮವಾರ ವಿವಿಧ ಪರಿಕರಗಳನ್ನು ಶಾಲಾ ಕಾಲೇಜುಗಳಿಗೆ ವಿತರಿಸಿ ಶೈಕ್ಷಣಿಕ ಪ್ರೇಮ ಮೆರೆದಿದೆ. ಹೊನ್ನಾವರ ಪಟ್ಟಣದ ಎಸ್ಡಿಎಂ ಪದವಿ ಕಾಲೇಜಿಗೆ ಕಲುಷಿತ ನೀರಿನ ಪುನರ್ಬಳಕೆಯ ಸಂಸ್ಕರಣಾ ಘಟಕವನ್ನು ವಿತರಿಸಲಾಯಿತು. ನಿಕಟಪೂರ್ವ ಜಿಲ್ಲಾ ಗವರ್ನರ್ ಆರ್ಟಿಎನ್ ಗೌರೀಶ್ ದೊಂಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ರೋಟರಿ ಸಂಸ್ಥೆಯು ಶಾಲೆ, ಆಸ್ಪತ್ರೆ ಸೇರಿದಂತೆ ವಿವಿಧೆಡೆ ತನ್ನ ಸಮಾಜಮುಖಿ ಸೇವೆ ನೀಡುತ್ತಾ ಬಂದಿದೆ. ಸರ್ಕಾರದೊಂದಿಗೆ ಜಂಟಿಯಾಗಿ ಪೋಲಿಯೋ ಮುಕ್ತ ದೇಶವಾಗಿಸಲು ವಿಶ್ವದ ವಿವಿಧೆಡೆ ತನ್ನ ಸೇವಾ ಕಾರ್ಯದ ಮೂಲಕ ಮೆಚ್ಚುಗೆಯನ್ನು ಗಳಿಸಿದೆ. ಕಳೆದ 60 ವರ್ಷದಿಂದ ತಾಲೂಕಿನಲ್ಲಿಯೂ ರೋಟರಿ ಹಲವು ಜನಪರ ಕಾರ್ಯಕ್ರಮ ನಿರ್ವಹಿಸುತ್ತಿದೆ ಎಂದರು. जो आपको किसी को पता नहीं है तो हम पता करना चाहते हैं कि रोटरी ने 1988 से जुड़े हुए हैं पोलियो के साथ. पोलियो ये विश्व से निकालने के लिए वी ट्राइड आवर लेवल बेस्ट. सिर्फ 2 देश अभी अफगानिस्तान और पाकिस्तान, उसमें थोड़ा सा केसेस है कि वो लोग मना करते हैं डोज लेने में. आप लोगों ने सब बचपन में लिया होगा पोलियो डोज, है क्या नहीं? हाथ ऊपर उठाओ. पोलियो डोसेस लिया है ना सबने when you were small, right? तो those doses are through support of Rotary. हम लोग जब हमने चालू किया था 1988, 1999, 90 में, तो बाकी लोग हंसते थे, ये इतना बड़ा प्रोग्राम ये कैसे रोटरी वाले कर. ಸಹಾಯಕ ಜಿಲ್ಲಾ ಗವರ್ನರ್ ರಾಘವೇಂದ್ರ ಜಿ ಪ್ರಭು ಮಾತನಾಡಿ, ಕಳೆದ 1 ವರ್ಷದಿಂದ ರೋಟರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು 18 ಲಕ್ಷ ವೆಚ್ಚದ ಈ ಕಾರ್ಯಕ್ರಮ ಬಹುಮುಖ್ಯವಾಗಿದೆ ಎಂದರು. ಎಂಪಿಇ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ರೋಟರಿ ಹಾಗೂ ಎಸ್ಡಿಎಂ ಕಾಲೇಜು ಹಿಂದಿನಿಂದಲೂ ಸಂಬಂಧವಿದೆ. ವರ್ಷದಲ್ಲಿ 45 ಲಕ್ಷ ರೂಪಾಯಿ ಸೇವಾ ಕಾರ್ಯಕ್ಕೆ ವಿನಿಯೋಗ ಮಾಡಿದೆ. ಹಾಸ್ಟೆಲ್ ಹಾಗೂ ಸಿಬಿಎಸ್ಇ 2 ಕಡೆಯಿಂದ ಇಂದು ಲೋಕಾರ್ಪಣೆಯಾದ ಘಟಕದಿಂದ ವ್ಯಯವಾಗುತ್ತಿದ್ದ ನೀರನ್ನು ಸದುಪಯೋಗ ಪಡಿಸಿಕೊಂಡು ಶಾಲೆಯ ಸುತ್ತಲೂ ಹಸಿರು ವನವನ್ನ ನಿರ್ಮಿಸುವ ಭರವಸೆ ನೀಡಿದರು. ಆಶ್ಚರ್ಯವಾಗಬಹುದು, ಅವರು ಹೇಳಿದ್ರು 45 ಲಕ್ಷ ರೂಪಾಯಿ ಅವರ 24-25ನೇ ಸಾಲಿನಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬಹುಶಃ ನನಗೆ ಅನಿಸ್ತದೆ ಅದರ 40% ಕಾಂಟ್ರಿಬ್ಯೂಷನ್ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂಥ ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟಿನ ಕಾಸ್ಟು 17 to 18 ಲ್ಯಾಕ್ಸ್. ಇಂತಹ ಒಂದು ಪ್ರಾಜೆಕ್ಟನ್ನು ನಮ್ಮ ಸಂಸ್ಥೆಗೆ ಇವತ್ತು ನೀಡಿದ್ದಾರೆ. ಹಾಗಾಗಿ ನಮ್ಮೆಲ್ಲ ವಿದ್ಯಾರ್ಥಿನಿಯರ ಪರವಾಗಿ, ಸಮಸ್ತ ಹೊನ್ನಾವರ ನಾಗರಿಕರ ಪರವಾಗಿ ನಾನು ಇವತ್ತು ರೋಟರಿ ಕ್ಲಬ್ ಅನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ಸೂರ್ಯಕಾಂತ ಸಾರಂಗ, ಕಾರ್ಯದರ್ಶಿ ಎಂಎಂ ಹೆಗಡೆ, ಜಿಪಿ ಹೆಗಡೆ ಉಪಸ್ಥಿತರಿದ್ದರು. ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು. ನಂತರ 3 ಕಟ್ಟೆಯ ಕಿರಿಯ ಪ್ರಾಥಮಿಕ ಶಾಲೆಗೆ ಇಂಟರ್ನೆಟ್ ಸೌಲಭ್ಯ, ಹಿರಿಯ ಪ್ರಾಥಮಿಕ ಶಾಲೆ ಪ್ರಭಾತನಗರ ಶಾಲೆಗೆ ವಾಟರ್ ಫಿಲ್ಟರ್, ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡ್ಗೆ ಗ್ರಂಥಾಲಯದಲ್ಲಿರುವ ಪುಸ್ತಕಗಳಿಗೆ ಕಪಾಟು ಸೌಲಭ್ಯ, ಹಿರಿಯ ಪ್ರಾಥಮಿಕ ಶಾಲೆ ಕೆಳಗಿನೂರು ವಿದ್ಯಾರ್ಥಿಗಳಿಗೆ ಛತ್ರಿಯನ್ನು ವಿತರಿಸಲಾಯಿತು. ರೋಟರಿ ಪ್ರಮುಖರಾದ ಸ್ಟೀಫನ್ ರೋಡ್ರಿಗಸ್, ಎಸ್ಎಂ ಭಟ್, ರಾಜು ಮಾಳಗಿಮನೆ, ನಾರಾಯಣ ಯಾಜಿ, ಸಂದೀಪ್ ತಾಂಡೇಲ್, ಜಿಟಿ ಹೆಬ್ಬಾರ್, ಡಿಜೆ ನಾಯ್ಕ್ ಮತ್ತಿತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.